ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣ ಸಂಬಂಧ ಇವತ್ತೇನಾದ್ರೂ 13ನೇ ಪಾಯಿಂಟ್ನಲ್ಲಿ ಉತ್ಖನನ ನಡೆಯುತ್ತಾ ಅನ್ನೋ ಪ್ರಶ್ನೆ ಇದೆ. 13ನೇ ಸ್ಥಳ ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಮೂಡಿಸಿರುವಂತಹ ಸ್ಥಳ. ಈ 13ನೇ ಸ್ಥಳದಲ್ಲಿ ಉತ್ಖನನ ಇವತ್ತು ನಡೆಯುತ್ತಾ ಅಥವಾ ಇವತ್ತು ಅದನ್ನ ಮುಂದಕ್ಕೆ ಹಾಕಿ ಇವತ್ತೇನಾದ್ರೂ ಮತ್ತೆ ಹೊಸ ಪಾಯಿಂಟ್ ತೋರಿಸ್ತಾನ? 13ನೇ ಸ್ಥಳದಲ್ಲೇ ಶೋಧ ನಡೆಯುತ್ತಾ ಅಥವಾ ಹೊಸ ಜಾಗನ? ಇವತ್ತು 16 ಜಾಗಗಳಾಯ್ತು ಇಲ್ಲಿವರೆಗೆ 13ನೇ ಪಾಯಿಂಟ್ ಒಂದನ್ನು ಬಿಟ್ಟು. ಇಂದು ರತ್ನಗಿರಿ ಬೆಟ್ಟದಲ್ಲೇ ಶೋಧ ಕಾರ್ಯ ನಡೆಯುತ್ತಾ? ದಿನಕ್ಕೊಂದು ಸ್ಥಳವನ್ನ ಅನಾಮಿಕ ಗುರುತು ಮಾಡ್ತಾ ಇದ್ದಾನೆ. ರಾತ್ರಿ ಮನೆಗೆ ಬಿಟ್ಟು ಕಳಿಸ್ತಾರಲ್ಲ, ರಾತ್ರಿ ಕನ್ಸಲ್ಲಿ ಯಾವ್ದಾದ್ರು ಒಂದು ಜಾಗ ಬಂದ್ರೆ ಬೆಳಗ್ಗೆ ಬಂದು ಆ ಜಾಗನ SITಗೆ ಹೇಳ್ತಾನ ಅವನು, ಈ ಜಾಗ ಅಂತ ಹೇಳಿ. ದಿನಕ್ಕೊಂದು ಸ್ಥಳ ಗುರುತು ಮಾಡ್ತಾ ಇದ್ದಾನೆ ಅನಾಮಿಕ. GPR ಯಂತ್ರಕ್ಕೋಸ್ಕರ SIT ಅಧಿಕಾರಿಗಳು ಒಂದು ಕಡೆ ಕಾಯ್ತಾ ಇದ್ದಾರೆ. ಮೊನ್ನೆ ರತ್ನಗಿರಿ ಬೆಟ್ಟದಲ್ಲಿ ಶೋಧವನ್ನ SIT ನಡೆಸಿತ್ತು. 13ನೇ ಪಾಯಿಂಟ್ ಅಗಿಯೋದಕ್ಕೆ GPR ಯಂತ್ರದ ಮೊರೆ ಹೋಗ್ತಾ ಇದ್ದಾರೆ. ಬಹುತೇಕ ಇವತ್ತು GPR ಯಂತ್ರ SIT ಕೈ ಸೇರೋ ಸಾಧ್ಯತೆ ಇದೆ. 20 ಅಡಿ ಮಣ್ಣು ಅಗಿಯೋದಕ್ಕೆ ಕಷ್ಟ ಅಂತ ಹೇಳಿ GPR ಮೊರೆ ಹೋಗ್ತಾ ಇದ್ದಾರೆ. 13ನೇ ಸ್ಪಾಟ್ ಉತ್ಖನನ ಕಾರ್ಯ ಒಂದು ದಿನ ಬೇಕಂತೆ ಅದಕ್ಕೆ. ಅಂದರೆ 13th ಪಾಯಿಂಟ್ ಏನಿದೆ ಇದನ್ನ ಉತ್ಖನನಕ್ಕೆ ಒಂದು ಇಡೀ ದಿನ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತೇನಾದರೂ ಆ ಒಂದು ಇಡೀ ದಿನವನ್ನು ತಗೊಂಡು 13ನೇ ಪಾಯಿಂಟನ್ನು ಅಗೆದು ಅದಕ್ಕೂ ಏನಾದರೂ ಒಂದು ಮುಕ್ತಿ ಕೊಡ್ತಾರಾ, ಅಥವಾ ಇವತ್ತಾದ್ರೂ ಹೊಸ ಜಾಗವನ್ನ ತೋರಿಸ್ತಾನ ಅನಾಮಿಕ? ದಿನಕ್ಕೊಂದೊಂದು ಜಾಗ ತೋರಿಸ್ತಾನೆ ಇದ್ದಾನೆ. ಇವತ್ತಾದ್ರೂ ಹೊಸ ಪಾಯಿಂಟ್ ತೋರಿಸ್ಬೋದು. ರತ್ನಗಿರಿ ಬೆಟ್ಟ ಆಯಿತು, ಕಲ್ಲೇರಿ ಆಯಿತು. ರತ್ನಗಿರಿ ಬೆಟ್ಟದಲ್ಲಿ ಇವತ್ತು ಏನಾದರೂ ಅಗಿತಾರೋ ಇಲ್ವೋ ಗೊತ್ತಿಲ್ಲ. ಬೋಳಿಯಾರ ಆಯಿತು, ನೇತ್ರಾವತಿ ಸ್ನಾನಘಟ್ಟ ಆಯಿತು. ಇನ್ಯಾವ್ಯಾವ ಪಾಯಿಂಟ್ಗಳನ್ನು ತೋರಿಸ್ತಾನೋ, ಎಲ್ಲೆಲ್ಲಿ ಈತ ಶವಗಳನ್ನು ಹೂತಾಕಿದಾನೋ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಯೋಚನೆ ಮಾಡಬೇಕಾಗುತ್ತೆ. ಎಲ್ಲೆಲ್ಲಿ ಶವ ಹೂತಾಕಿರ್ಬೋದು ಇವನು? 16 ವರ್ಷಗಳ ಹಿಂದೆ. ನಮ್ಮ ಪ್ರತಿನಿಧಿ ಶಶಿಧರ್ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಶಶಿಧರ್. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ, ಇವತ್ತು ಏನ್ ಕಥೆ ಅನಾಮಿಕಂದು? ಇವತ್ತು ಯಾವ್ದಾದ್ರು ಹೊಸ ಜಾಗ ತೋರಿಸ್ತಾನ? ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವತ್ತು ಧರ್ಮಸ್ಥಳದಲ್ಲಿ SIT ಮತ್ತು ಅನಾಮಿಕನ ನಡೆ ಏನು ಶಶಿಧರ್? ಎಸ್, ವೆರಿ ಗುಡ್ ಮಾರ್ನಿಂಗ್ ಸಿಂಧೂರ. ಇವತ್ತು ಏನು ಧರ್ಮಸ್ಥಳದಲ್ಲಿ ಧರ್ಮ ಮತ್ತೆ ಅಧರ್ಮದ ನಡೀತಿರುವಂತಹ ಯುದ್ಧ ಏನಿದೆ, ಆ ಯುದ್ಧ ದಿನಕ್ಕೊಂದು ತಿರುವನ್ನು ಕೂಡ ಪಡಿತಿದೆ. ಇದಕ್ಕೆಲ್ಲ ಕಾರಣ ಏನಂತಂದ್ರೆ ಅನಾಮಿಕ ವ್ಯಕ್ತಿ ದಿನಕ್ಕೊಂದು ಸ್ಪಾಟ್ಗಳನ್ನು ಕೂಡ ಹೇಳ್ತಿದ್ದಾರೆ. ಇಷ್ಟು ದಿವಸ ಕಾಲ ಸುಮಾರು 16 ಸ್ಪಾಟ್ಗಳನ್ನ ತೋರಿಸಿದ್ದ. 16 ಸ್ಪಾಟ್ಗಳಲ್ಲೂ ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸಿಕ್ಕಿಲ್ಲ. 13ನೇ ಸ್ಪಾಟ್ ನಲ್ಲಿ ಕೂಡ ಸುಮಾರು 8 ರಿಂದ 12 ಶವಗಳನ್ನ ಊತಿಟ್ಟಿದ್ದೇನೆ ಅಂತ ಕೂಡ ಹೇಳಿದ್ದಾನೆ. ಆದ್ರೆ ಅಲ್ಲಿ GPR ಮುಖಾಂತರ ಯಾವ ರೀತಿಯಾಗಿ ಶೋಧ ಕಾರ್ಯಾಚರಣೆಯನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಹಿರಿಯ ಅಧಿಕಾರಿಗಳು ಕೂಡ SIT ಅಧಿಕಾರಿಗಳು ಕೂಡ ಈಗಾಗಲೇ ಅನುಮತಿಯನ್ನು ಪಡೆದುಕೊಂಡು GPR ಮುಖಾಂತರ ಉತ್ಖನನ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಇವತ್ತು ಕೂಡ SIT ಕಚೇರಿಗೆ ಹಾಜರಾಗಿ ಮತ್ತೊಂದಷ್ಟು ಸ್ಥಳಗಳನ್ನು ಕೂಡ ಹೇಳ್ತೇನೆ, ಅಲ್ಲೂ ಕೂಡ ನೀವು ಶೋಧ ಕಾರ್ಯಾಚರಣೆಯನ್ನ ಮಾಡಿ ಅಲ್ಲೂ ಕೂಡ ಶವಗಳು ಸಿಗುತ್ತೆ ಅಂತ ಹೇಳಿದ್ದಾನೆ. ಅಂದ್ರೆ ಒಟ್ಟು 30 ಕಡೆ ನಾನು ಶವಗಳನ್ನ ಊತಿಟ್ಟಿದ್ದೇನೆ, ಸುಮಾರು 106 ಜನರನ್ನ ಅಂತ ಹೇಳ್ಬಿಟ್ಟು ಆತನೇ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾನೆ. ಆದ್ರೆ ಎಲ್ಲಿ ಸ್ಪಾಟ್, ಯಾವ್ದು ನಿಖರವಾದ ಸ್ಪಾಟ್ ಅನ್ನ ಮೊದಲೇ ಯಾವುದೇ ಕಾರಣಕ್ಕೂ ಕೂಡ ಹೇಳ್ತಲ್ಲ. ಯಾಕಂದ್ರೆ ಸಾಕ್ಷಿಗಳು ನಾಶ ಆಗುತ್ತೆ, ನನಗೂ ಕೂಡ ಜೀವ ಬೆದರಿಕೆ ಇದೆ. ನನಗೆ ಭದ್ರತೆ ಕೊಟ್ರೆ ನಾನು ಹೇಳಿದ ಕಡೆ ನೀವು ನಾನು ತೋರಿಸ್ತೇನೆ, ಅಂತ ಕಡೆ ನೀವು ಶೋಧ ಕಾರ್ಯಾಚರಣೆಯನ್ನ ಮಾಡಿ ಮಣ್ಣನ್ನು ಅಗಿರಿ, ಅಲ್ಲಿ ಶವಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ದಿನಕ್ಕೊಂದು ಬುಡೆ ಬಿಡುವಂತ ಕೆಲಸವನ್ನು ಕೂಡ ಅನಾಮಿಕ ಮಾಡ್ತಿದ್ರೆ. ಮೊನ್ನೆ ತಾನೇ ಏನು ರತ್ನಗಿರಿ ಬೆಟ್ಟದ ಬಾಹುಬಲಿ ಬೆಟ್ಟದಲ್ಲೂ ಕೂಡ ಒಂದು ಶೋಧ ಕಾರ್ಯಾಚರಣೆಯನ್ನು ಮಾಡಲಾಯಿತು. ಸುಮಾರು 8 ಗಂಟೆಗಳ ಕಾಲ ಮಾಡಿದ್ರು ಕೂಡ ಒಂದೇ ಒಂದು ಕುರುಹು ಕೂಡ ಸಿಕ್ಕಿಲ್ಲ. ಇವತ್ತು ಧರ್ಮಸ್ಥಳದ ಒಳಗಡೆ ತೋರಿಸ್ತಾನೋ, ಇಲ್ಲ ಫಾರೆಸ್ಟ್ ಏರಿಯಾದಲ್ಲಿ ತೋರಿಸ್ತಾನೋ, ಇಲ್ಲ ನದಿ ತೀರದಲ್ಲಿ ತೋರಿಸ್ತಾನೋ ಅನ್ನೋದು ಸಾಕಷ್ಟು ನಿಗೂಢವಾಗಿದೆ. ಈತನ ನಡೆ ಮೇಲೆ ಕೂಡ ಈಗಾಗಲೇ SITಗೆ ಸಾಕಷ್ಟು ಅನುಮಾನಗಳು ಬಂದಿರೋದ್ರಿಂದ ಕಳೆದ 20 ವರ್ಷಗಳಿಂದ ಬೆಳ್ತಂಗಲಿ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ಈ ಒಂದು ಪೊಲೀಸ್ ಠಾಣೆಗಳಲ್ಲಿ ಯಾವೆಲ್ಲ ಮಿಸ್ಸಿಂಗ್ ಕೇಸ್ಗಳಾಗಿತ್ತು, ಅದೇ ರೀತಿಯಲ್ಲೂ ಕೂಡ ಯಾವೆಲ್ಲ ಡೆಡ್ ಬಾಡಿಗಳು, ಸೂಸೈಡ್ ಕೇಸ್ ಆಗಿರ್ಬೋದು, ಅದೇ ರೀತಿಯಲ್ಲೂ ಕೂಡ ಒಂದಷ್ಟು ಬೇರೆ ಕಡೆ ಕೊಲೆ ಆಗಿರ್ಬೋದು, ಈ ತರದ್ದು ಮರಣೋತ್ತರ ಪರೀಕ್ಷೆಗಳು ಎಲ್ಲೆಲ್ಲಿ ನಡೆದಿದ್ದಾವೋ ಆ ಎಲ್ಲಾ ಕಡೆನೂ ಕೂಡ ಅಲ್ಲಿದ್ದಂತ ಆಗಿನ ಕಾಲನ ವೈದ್ಯರು ಮತ್ತೆ ಅಲ್ಲಿನ ಡಿ ಗ್ರೂಪ್ ನ ನೌಕರನ್ನು ಕೂಡ ತನಿಖೆ ಮಾಡೋದು ಕೂಡ SIT ಅಧಿಕಾರಿಗಳು ಕೂಡ ಒಂದು ಕಡೆ ಎಲ್ಲ ರೀತಿಯಲ್ಲೂ ಕೂಡ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ರೆ. ಇನ್ನು ಅನಾಮಿಕನ ಮೇಲೆ ಸಾಕಷ್ಟು ಅನುಮಾನಗಳು ಕೂಡ ಬಂದಿರೋದ್ರಿಂದ ಆತನ ಜೊತೆ ಕೆಲಸ ಮಾಡ್ತಿದ್ದವರಾಗಿರ್ಬೋದು, ಆತನ ಗ್ರಾಮಸ್ಥರಾಗಿರ್ಬೋದು, ಆತನ ಕಾಂಟ್ಯಾಕ್ಟ್ ನಲ್ಲಿ ಇದ್ದಂತವರು, ಇವನ ಉದ್ದೇಶ ಏನು, ಇವರ ಹಿಂದೆ ಯಾರಿದ್ದಾರೆ, ಮತ್ತೆ ಇವರ ಅಭ್ಯಾಸಗಳು ಏನು ಅಂತ ಹೇಳ್ಬಿಟ್ಟು ಅನಾಮಿಕನ ಬಗ್ಗೆನೂ ಕೂಡ ಒಂದು ಕಡೆ ತನಿಖೆಯನ್ನ ಮಾಡ್ತಿದ್ರೆ. ಇವೆಲ್ಲ ಒಂದು ಭಾಗ ಆದ್ರೆ ಮತ್ತೊಂದಷ್ಟು ಜನ ಸ್ವಯಂ ಪ್ರೇರಿತರಾಗಿ ಹೌದು ಅನಾಮಿಕ ಶವಗಳನ್ನ ಊತಿಟ್ಟಿರೋದು ನಿಜ, ನಾವು ಕೂಡ ನೋಡಿದ್ದೇವೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ದೂರನ್ನು ಕೂಡ ಕೊಟ್ಟಿದ್ದಾರೆ. SITಗೆ ನಾವು ಕೂಡ ಮಾಹಿತಿಯನ್ನು ಕೊಡ್ತೀವಿ ಅಂತ ಒಂದಷ್ಟು ದೂರಗಳು ಬಂದ್ರೆ, ಮತ್ತೊಂದು ಕಡೆ ನಾವು ಕೂಡ ನೋಡಿದ್ದೇವೆ ಶವಗಳನ್ನ ಊತಿಟ್ಟಿರೋದು, ಇಂಥ ಕಡೆ ಶೋಧ ಕಾರ್ಯಾಚರಣೆಯನ್ನ ಮಾಡಿ ಅಲ್ಲೂ ಕೂಡ ಶವಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೊಂದಷ್ಟು ದೂರಗಳು ಕೂಡ ಬರ್ತಿದೆ ಸಿಂಧೂರ.